ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ಹೊಸದಾಗಿ ಪ್ರಾರಂಭ ಮಾಡಿರುವ ದಿವ್ಯಾ ದರ್ಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇವತ್ತು ನಮ್ಮ ಅಜ್ಜಿ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಸೊ ನಮ್ಮಮ್ಮ ಅವಾಗವಾಗ ಹೋಗ್ತಿದ್ರು, ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಇವತ್ತು ಎಲ್ಲರೂ ಒಟ್ಟಿಗೆ, ನಾನು ನಮ್ಮ ಆಂಟಿ ನನ್ನ ತಂಗಿ ಎಲ್ಲರೂ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗಿ ರೀಚ್ ಆಗಿದ್ದು ಒಂದು 11:30 ಆಗಿತ್ತು. ಸೊ ನೋಡಿ, ಇದೆ ಮದನಟ್ಟಮ್ಮ ಟೆಂಪಲ್ ಅಂತ, ಮದನಟ್ಟಿ ಅನ್ನೋ ಹಳ್ಳಿಲಿದೆ. ಇದು ಬಂದು ಮದ್ದೂರಿಂದ ಹೋಗೋ ರೂಟ್ ಆದರೆ ಕೊಪ್ಪಗೆ ಹೋಗಿ ಕೊಪ್ಪದಿಂದ ಮದನಟ್ಟಿಗೆ ಹೋಗಬೇಕು. ಬಸ್ಸು ಇದೆ ಮತ್ತು ಆಟೋಗಳು ಇದೆ. ಆಮೇಲೆ ಮಂಡ್ಯದಿಂದನೂ ಇದೆ, ಮಂಡ್ಯದಿಂದನೂ ಡೈರೆಕ್ಟ್ ಬಸ್ ಇದೆ. ಇದು ನೋಡಿ, ಇಲ್ಲೆಲ್ಲ ಪೂಜೆ ಮಾಡ್ತಿದ್ರು. ಸೊ ದರ್ಶನ ಮಾಡಿ ದೇವ್ರದ್ದು ಎಲ್ಲರೂ ಪಾಪ ನಿಂತ್ಕೊಂಡು ಬೇಡ್ಕೊತಿದ್ರು. ನೋಡಿ, ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ದಿನಾನು ತುಂಬ ಚೆನ್ನಾಗಿ ಹೂದಿಂದ ಅಮ್ಮ ಮುಳುಗೋಗ್ಬಿಟ್ಟಿರ್ತಾಳೆ, ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಇಲ್ಲಿ ಪೂಜಾರಪ್ಪ ಬೆಳಿಗ್ಗೆ ಬಂದು ಪೂಜೆ ಮಾಡಿ ಇದು ಮಾಡಿಬಿಟ್ಟು ಹೋಗೋದು ಅಷ್ಟೇ. ಆಮೇಲೆ ನಾವೇನೇ ಪೂಜೆ ಮಾಡ್ಕೊಬೇಕು. ಮತ್ತು ಇಲ್ಲಿ ಎಲ್ಲ ಕಾಣಿಕೆ ಕಟ್ಟಿದಾರಲ್ಲ, ಎಲ್ಲ ಬೇಡ್ಕೊಂಡು ಕಾಣಿಕೆ ಕಟ್ಟಿರೋದು ಅದು ನೆರವೇರುತ್ತೆ. ಕಾಣಿಕೆ ಕಟ್ಟಿದ್ರೆ ಅಮ್ಮ ಆಗುತ್ತೆ ಅಂದರೆ ಹೂವು ಕೊಡ್ತಾರೆ, ಆಗಲ್ಲ ಅಂದರೆ ಹೂವು ಕೊಡಲ್ಲ. ಪವರ್ಫುಲ್ಲು ಮಂಡ್ಯದಲ್ಲೇ ಎಲ್ಲರೂ ಕಾಣಿಕೆನ ಕಟ್ತಾರೆ. ಮತ್ತು ಇಲ್ಲಿ ದೇವ್ರ ಹತ್ರ ಹೂವುಗಳು ಮತ್ತು ಅಮೌಂಟ್ನ ಇಡ್ತಾರೆ. ನೋಡಿ, ದೇವ್ರು ಬಂದು ನೆಲದ ಮೇಲೆ ಇರೋದು, ತುಂಬ ಅಲಂಕಾರ ಮಾಡ್ತಾರೆ. ದಿನಾನು ಇದೇ ಥರ ಇರುತ್ತೆ ಅಲಂಕಾರಗಳು. ನಂಬಿಕೆ ಇಟ್ಟು ಬರೋರು ಯಾವತ್ತಿಗೂ ಕೆಡಕಾಗಲ್ಲ ಅವರಿಗೆ. ಎಂಟ್ರೆನ್ಸು ಬೆಲ್ದನ್ನ ಮತ್ತು ಮೊಸರನ್ನ ತೊಗೊಂಡು ಬಂದು ಕಡ್ಡಿ ಕರ್ಪೂರ ಹೂವು ಹಣ್ಣೆಲ್ಲ ತಂದು ಇಲ್ಲಿ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಅಮ್ಮನಿಗೆ ಹೋಗಬೇಕಾದ್ರೆ ಹತ್ರ ತೊಗೊಂಡು ಹೋಗ್ಬೇಕು ಬೆಲ್ದನ್ನ ಮತ್ತು ಮೊಸರನ್ನ. ಮತ್ತು ಅದು ಪೂಜೆ ಮಾಡಿ ಅಲ್ಲಿ ಸ್ವಲ್ಪ ಜನಕ್ಕೆ ಹಂಚಬೇಕು. ನಾವು ಕೂಡ ಮಾಡಿದ್ವಿ. ಮತ್ತು ಇದು ತುಂಬ ಪವರ್ಫುಲ್ ಆಗಿದೆ ಟೆಂಪಲ್ಲು. ನಮ್ಗೆ ಆಗಬೇಕು ಅನ್ನೋದನ್ನ ಮನಸಾರೆ ಕೇಳಿಕೊಂಡು ಕಾಣಿಕೆ ಕಟ್ಬಿಟ್ಟು ಬಂದರೆ ಅದು ಆಗುತ್ತಾ ಇಲ್ವಾ ಅನ್ನೋದೆಲ್ಲ ಸೂಚನೆ ತೋರಿಸುತ್ತೆ. ಹಾಗೆ ಆಗೋದ್ರೆ ಇದ್ದರೆ ಅದು ಖಂಡಿತ ಆಗುತ್ತೆ, ಏನೂ ಅಡೆತಡೆ ಇಲ್ಲದೆ. ನಾವು ಕೂಡ ಅಂದ್ಕೊಂಡಿದ್ವಿ, ನಮಗೂ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಅಮ್ಮನಿಗೆ ಪ್ರಸಾದ ಇಟ್ಬಿಟ್ಟು ಇದು ಮಾಡಿದ್ವಿ. ವಿಡಿಯೋ ಕ್ಲಿಯರಿಟಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮಮ್ಮ ದೇವ್ರ ಪ್ರಸಾದನ ಎಲ್ಲರಿಗೂ ಹಂಚ್ಬಿಟ್ಟು ಹಂಗೆ ಬುತ್ತಿ ಕಟ್ಕೊಂಡು ಬಂದಿದ್ರು. ಸೊ ಹಳೆ ಕಾಲ ನೆನಪುಗಳನ್ನೆಲ್ಲ ಹಂಗೆ ನೆನಪಿಸ್ತಾರೆ ಅವಾಗವಾಗ. ನೋಡಿ, ಆ ಕಡೆ ಇರೋದೆಲ್ಲ ಚೌಟ್ರಿಗಳು. ಇಲ್ಲೆಲ್ಲ ಮರುಳ್ಳಿ ಆಗಿರಲಿ, ಬರ್ಡೇ ಆಗಿರಲಿ, ಅಮ್ಮನ ಹತ್ರ ಕೇಳ್ಕೊಂಡವರು ಅರ್ಸ್ಕೊಂಡಿರ್ತಾರೆ ಈ ಥರ ನಾನ್ ವೆಜ್ ಮಾಡ್ತೀನಿ ಅಂತ. ನೋಡಿ, ಇಲ್ಲಿ ಎಷ್ಟೊಂದು ಜನ ಕೋಳಿ ಕೂಡ ತಗೊಂಡು ಬಂದು ಕಟ್ ಮಾಡ್ತಿದ್ದಾರೆ. ಅಲ್ಲೇ ಶಾಪು ಕೂಡ ಇದೆ ಕೋಳಿದ್ದು. ಇಲ್ಲಿ ಜೋಡಿ ಬೇಟೆ ಮತ್ತು ಒಂದೊಂದು ಕೋಳಿ ಸಿಂಗಲ್ ಆಗಿ ಅವ್ರು ಏನು ಅನ್ಕೊಂಡಿರ್ತಾರೋ ಅದು ನೆರವೇರಿದಾಗ ಬಂದು ಬಲಿ ಕೊಟ್ಟು ಇದು ಮಾಡ್ತಾರೆ. ಸೊ ದೇವಸ್ಥಾನ ನೋಡಿ ಈ ಥರ ಇದೆ. ತುಂಬ ಜನ ಇದ್ರು. ಅಲ್ಲೆಲ್ಲ ಫಸ್ಟ್ ವಿಡಿಯೋ ಮಾಡೋದಾಗಿ ನನಗೆ ಒಂಥರ ಮುಜುಗರ ಆಗ್ತಿತ್ತು. ನಮ್ಮಮ್ಮ ಅಲ್ಲಿಂದನೇ ಮನೆಯಿಂದನೇ ಚಿತ್ರಾನ್ನ ಕಲ್ಸ್ಕೊಂಬಂದಿದ್ರು. ನಮಗೆಲ್ಲರಿಗೂ ನೋಡಿ ಈ ಥರ ಕೊಡ್ತಿದ್ದಾರೆ. ನಾವು ಎಲ್ಲ ತಿಂದು ಒಂದು ಸ್ಮಾಲ್ ಆಗಿ ವಾಕ್ ಮಾಡಿದೆ, ಅಂದರೆ ಸುಮ್ಮನೆ ಪೋಸ್ ಕೊಡ್ತಿದ್ದೆ ವಿಡಿಯೋಗೆ. ನನ್ನ ತಂಗಿ ವಿಡಿಯೋ ಮಾಡಿಕೊಡ್ತಿದ್ಲು. ಹಾಗೆ ನೋಡಿ, ಈ ಥರ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟೈಮ್ ಪಾಸ್ ಮಾಡಿಕೊಂಡು ಕೊನೆಗೂ ಎಲ್ಲರೂ ಒಟ್ಟಿಗೆ ಹೋಗಿ ದೇವಸ್ಥಾನದಲ್ಲಿ ಬಂದ್ವಿ. ಹಾಗೆ ಅಲ್ಲೊಂದು ಸಣ್ಣದಾಗಿ ರೀಲ್ಸ್ಗಳು ಮಾಡಿದ್ವಿ, ಒಂದೆರಡು. ಅಮ್ಮನ ನಿಜವಾಗ್ಲೂ ಭಕ್ತಿಯಿಂದ ನಂಬ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೋಡಿ, ತುಂಬ ಜನ ಇರ್ತಾರೆ, ಯಾವಾಗೂ ಜನ ಇರ್ತಾರೆ. ನಾವೇ ಪೂಜೆ ಮಾಡ್ಕೊಬೇಕು. ಹಾಗೆ ಬಸ್ಸಲ್ಲೆಲ್ಲ ಫೋಟೋಸ್ಗಳೆಲ್ಲ ತಗೊಂಡು ಹಿಂಗೆ ನಮ್ಮಮ್ಮ ನಾವು ಎಲ್ಲ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಬಸ್ಗಾಗಿ ವೆಯ್ಟ್ ಮಾಡ್ತಿದ್ವಿ. ಆವಾಗ ತಾನೇ ಪೂಜೆ ಮುಗಿಸ್ಕೊಂಡು ಬಂದು ಹಂಗೆ ಒಂದು ಸ್ಮಾಲ್ ರೀಲ್ಸ್ ಮಾಡಿದ್ವಿ. ಖುಷಿ ಇತ್ತು ಇವತ್ತಿನ ಬ್ಲಾಗು. ಫಸ್ಟು ಬ್ಲಾಗ್ ಬಸ್ಸಿಗೆ ವೆಯ್ಟ್ ಮಾಡೋ ಗ್ಯಾಪಲ್ಲಿ ರೀಲ್ಸ್ಗಳು ಮಾಡ್ತಿದ್ವಿ. ನಾನೊಬ್ಬಳೇ ಎರಡೇನೋ ಮಾಡಿದೆ. ಆಮೇಲೆ ನಮ್ಮ ಅಮ್ಮನ ಜೊತೆ ಮಾಡ್ತಿದ್ದೆ. ಆಮೇಲೆ ನಮ್ಮ ದೊಡ್ಡಮ್ಮನೂ ನಂದು ನಮ್ಮ ಅಮ್ಮಂದೊಂದು ಸುಮ್ಮನೆ ಒಂದು ವಿಡಿಯೋ ಮಾಡಾಕು ಕುಚಿಕ್ಕು ಅಂತ ಅಂತಿದ್ರು. ಸೊ ಅವ್ರದ್ದು ಮಾಡಿದೆ. ನಾನು ರೀಲ್ಸಲ್ಲಿ ಆಡ್ತಿದ್ರೆ ನಮ್ಮ ಅಮ್ಮನೂ ಆಡ್ತಿದ್ರು. ತುಂಬ ಖುಷಿ ಆಗ್ತಿತ್ತು. ಇವಾಗ ನಮ್ಮಮ್ಮ ನಮಗೆ ತುಂಬ ಖುಷಿಯಾಗಿ ನಮ್ಮ ಜೊತೆ ಇದು ಮಾಡ್ತಾರೆ. ಮೊದಲು ಬೈಯೋರು ಏನು ಮಾಡಿದ್ರು, ಇವಾಗ ತುಂಬ ಖುಷಿ ಇರುತ್ತೆ. ಅವರು ಎಲ್ಲರನ್ನೂ ನೋಡಿದ್ಮೇಲೆ ನಮ್ಮ ಮಕ್ಳು ಬೆಳೀಲಿ ಅನ್ನೋ ಖುಷಿ ಇದೆ. ಇವಾಗ ಟೆಂಪ್ರೇಚರ್ ಅಂತೂ ತುಂಬ ಜಾಸ್ತಿ ಇತ್ತು. ಐಸ್ ಕ್ರೀಮ್ ತಿನ್ಕೊಂಡು ಕಳ್ಳೆಪುರಿ ತೊಗೊಂಡು ಅಮ್ಮನ ಪ್ರಸಾದ ತೊಗೊಂಡು ಮನೆ ಕಡೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.